28 ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಡಾಟಾ. ಓಕೆ, ಸೊ ಇದಕ್ಕೇನು ಮೀನ್ ಫೈಂಡ್ ಮಾಡಬೇಕು. ಓಕೆ, ಸೊ ಕ್ಲಾಸ್ ಇಂಟ್ರೋಲ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, 0 to 10, 10 to 20, 20 to 30, 30 to 40, 40 to 50 ಅಂತ ಕೊಟ್ಟಿದ್ದಾರೆ. ಓಕೆ, ಅದ್ರ ಜೊತೆಗೆ ಏನ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಏನ್ ಕೊಟ್ಟಿದ್ದಾರೆ, 2, 3, 3, 1, 1 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಮೀನ್ ಕಂಡುಹಿಡಬೇಕಂದ್ರೆ ಫಸ್ಟ್ ನಾವೇನ್ ಕಂಡುಹಿಡಬೇಕು, ಕ್ಲಾಸ್ ಮಾರ್ಕ್ ಕಂಡುಹಿಡಬೇಕು. ಓಕೆ, ಕ್ಲಾಸ್ ಮಾರ್ಕ್ ಅಂದ್ರೆ ನಥಿಂಗ್ ಬಟ್ XI ಕಂಡುಹಿಡಬೇಕು. ಓಕೆ, ಸೊ XI ಫಾರ್ಮುಲಾ ಏನು, XI ಬಂದ್ಬಿಟ್ಟು ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಬೈ. ಓಕೆ, ಸೊ ಈಗ ಫಸ್ಟ್ ನೀವು ನೋಡಿದ್ರೆ ಇಲ್ಲಿ ಲೋವರ್ ಲಿಮಿಟ್ ಏನಿದೆ 0, 0 ಅಪ್ಪರ್ ಲಿಮಿಟ್ ಬಂದ್ಬಿಟ್ಟು 10. ಸೊ ಏನ್ ಮಾಡಬೇಕು, ಲೋವರ್ ಲಿಮಿಟ್ 0, ಅಪ್ಪರ್ ಲಿಮಿಟ್ 10/2. ಸೊ 0 + 10 ಏನು, 10/2. 2 1 ಜಾ 2 5 ಜಾ. ಸೊ ಫಸ್ಟ್ ಏನ್ ಬಂತು, 5 ಬಂತು. ಓಕೆ, ಈಗ ನೆಕ್ಸ್ಟ್ ಸೆಕೆಂಡ್ ನೋಡ್ರಿ, ಲೋವರ್ ಲಿಮಿಟ್ 10 ಇದೆ, ಅಪ್ಪರ್ ಲಿಮಿಟ್ 20 ಇದೆ. ಸೊ ಏನ್ ಬರಿತೀವಿ ಅವಾಗ, 10 + 20/2. ಸೊ ನಥಿಂಗ್ ಬಟ್ 10 + 20 ಎಷ್ಟು, 30. 30/2. 2 1 ಜಾ 2, 15 ಜಾ. ಸೊ ಇದೆಷ್ಟು ಬರುತ್ತೆ, 15 ಬರುತ್ತೆ. ಓಕೆ, ಸೊ ಅದೇ ರೀತಿ ನೀವು ಎಲ್ಲವೂ ಮಾಡಿದ್ರೆ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ 20 + 30 50. 50/2 ಏನಾಗುತ್ತೆ, 50/2 25 ಆಗುತ್ತೆ. ಓಕೆ, ಸೊ ಅದೇ ರೀತಿ ನೀವು ಡೈರೆಕ್ಟ್ ಆಗಿ ಬರ್ದ್ಬಿಡ್ಬೋದು. ಓಕೆ, ಸೊ ಈಗ ನೀವು ನೋಡಿದ್ರೆ ಇಲ್ಲಿ 30 + 40 70. 70/2 ಏನಾಗುತ್ತೆ, 35 ಆಗುತ್ತೆ. ಓಕೆ, ಲಾಸ್ಟಿಗೆ ಇಲ್ಲಿ 40 + 50 ಎಷ್ಟು, 90. 90/2 ಎಷ್ಟಾಗುತ್ತೆ, 45 ಆಗುತ್ತೆ. ಓಕೆ, ಸೊ ನಾವು ಇವಾಗ ಕ್ಲಾಸ್ ಮಾರ್ಕ್ ಎಲ್ಲ ಕಂಡಿಡಿದ್ವಿ. ಓಕೆ, ಸೊ ಕ್ಲಾಸ್ ಮಾರ್ಕ್ ಅಂದ್ರೆ ನೆಕ್ಸ್ಟ್ ನಥಿಂಗ್ ಬಟ್ XI. ಓಕೆ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನೆಕ್ಸ್ಟ್ ಏನ್ ಕಂಡಿಡ್ಬೇಕಂದ್ರೆ FI XI. ಓಕೆ, ಸೊ ಇದು FI. ಓಕೆ, ಸೊ FI XI ಅಂದ್ರೆ ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಬೇಕು. 2 5 ಜಾ 10. ಓಕೆ, ಆಮೇಲೆ 15 3 ಜಾ 45. ಓಕೆ, 25 3 ಜಾ ಎಷ್ಟು, 75. ಆಮೇಲೆ 35 1 ಜಾ 35. ಓಕೆ, 45 1 ಜಾ 45. ಸೊ ಈಗ ಟೇಬಲ್ ಗೊತ್ತಾಯ್ತು. ಈಗ ನಮಗೆ ಮೀನ್ ಫಾರ್ಮುಲಾ ಬಂದ್ಬಿಟ್ಟು ಏನು, ಮೀನ್ ಫಾರ್ಮುಲಾ ಬಂದ್ಬಿಟ್ಟು ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಓಕೆ, ಸೊ ಈ ಸಿಗ್ಮಾ ಅಂದ್ರೆ ನಥಿಂಗ್ ಬಟ್ ಏನು, ಸಮ್ಮೇಷನ್, ಎಲ್ಲವೂ ಸಮ್ ಮಾಡ್ಬೇಕಂತ. FI XI ಕಾಲಮ್ ನ ಇದಿಷ್ಟನ್ನ ಆಡ್ ಮಾಡಿದ್ರೆ ನಥಿಂಗ್ ಸಿಗ್ಮಾ ಅಂತ ಕರಿತೀವಿ. ಸೊ ಅವಾಗ ಏನಾಗುತ್ತೆ, ಸಿಗ್ಮಾ FI XI ಅಂದ್ರೆ ಈ ಕಾಲಮ್ನೆಲ್ಲ ಆಡ್ ಮಾಡ್ಬೇಕು. ಓಕೆ, ಸೊ ಆಡ್ ಮಾಡಿ ಎಷ್ಟಾಗುತ್ತೆ, 5 + 5 10, 10 + 5 15, 15 + 5 20 ಆಯ್ತು. ಸೊ ಇಲ್ಲಿ 2 ಕ್ಯಾರಿ ತಗೋತೀನಿ. 2 + 4 6, 6 + 7 13, 13 + 13 16, 16 + 4 20 ಆಗುತ್ತೆ. ಓಕೆ, ಇಲ್ಲಿ 1 ಇದೆ, 21 ಆಗುತ್ತೆ. ಓಕೆ, ಸೊ ಆಡ್ ಮಾಡಿ ನೋಡ್ರಿ, 1 + 2 3, 3 + 4 7, 7 + 7 14, 14 + 3 17, 17 + 4 21, 210 ಆಯ್ತು. ಆಮೇಲೆ ಕೆಳಗಡೆ ಏನ್ ಬೇಕು, ಸಿಗ್ಮಾ FI ಅಂದ್ರೆ FI ಕಾಲಮ್ ನ ಆಡ್ ಮಾಡಬೇಕು. ಸೊ ಸಿಗ್ಮಾ FI ಏನಾಗುತ್ತೆ ನೋಡ್ರಿ, 2 + 3 5, 5 + 3 8, 8 + 1 9, 9 + 1 10 ಆಯ್ತು. ಸೊ ಎರಡು ವ್ಯಾಲ್ಯೂ ಗೊತ್ತಾಯ್ತು. ಸಿಗ್ಮಾ FI XI ಬಂದ್ಬಿಟ್ಟು 210 ಇದೆ, ಸಿಗ್ಮಾ FI ಬಂದ್ಬಿಟ್ಟು 10 ಇದೆ. ಸೊ 0 0 ಕ್ಯಾನ್ಸಲ್. ಸೊ ಮೀನ್ ಬಂದ್ಬಿಟ್ಟು 21. ಸೊ ಆನ್ಸರ್ ಬಂದ್ಬಿಟ್ಟು ಏನು, 21. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಎಕ್ಸಾಮ್ ಟೈಮಲ್ಲಿ ಯಾವ ಟೈಪ್ ಕ್ವಶನ್ಸ್ ಕೊಡ್ತಾರೆ, ಆಮೇಲೆ ಅದನ್ನ ಯಾವ ತರ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಅವನ್ನೆಲ್ಲ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಸಪ್ಲಿಮೆಂಟ್ರಿದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.